ಹಲೋ ಕರ್ನಾಡು, ವೆಲ್ಕಮ್ ಬ್ಯಾಕ್ ಟು ಹೈ ಫ್ಯೂಲ್ ಕನ್ನಡ. ಇವತ್ತು ನಮ್ಮ ಜೊತೆ ದೇಸಿ ಜಿ ವ್ಯಾಗನ್ ಇದೆ, ಅಂದರೆ ಮಹೀಂದ್ರಾ ಬೊಲೆರೋ. ಸುಮಾರು ಜನ ಶಾಕ್ ಆಗಿಬಿಟ್ಟಿರ್ತೀರಾ ದೇಸಿ ಜಿ ವ್ಯಾಗನ್ ಅಂದಿದ ತಕ್ಷಣ. ನನ್ನ ಚಾನಲಲ್ಲಿ ನಾನು ಯಾವತ್ತಿದ್ರೂ ಹೊಸ ಕಾರ್ಗಳನ್ನ ಜಾಸ್ತಿ ಫೋಕಸ್ ಮಾಡೋಕ್ಕೋಗಲ್ಲ. ಈ ಥರ ಲೆಜೆಂಡರಿ ಕಾರ್ ಮೇಲೆ ಒಂದು ಕಣ್ಣಿಟ್ಟಿರ್ತೀನಿ. ಸೊ ಇದಕ್ಕೆ ಆಲ್ಮೋಸ್ಟ್ 30 ಇಯರ್ಸಿಂದ ಹಿಸ್ಟ್ರಿ ಇದೆ. ಸೊ ಇದೊಂದೇ ಅಂತಲ್ಲ, ನನಗೂ ಇನ್ನೂ ಒಂದು 3-4 ಪ್ಲ್ಯಾನ್ಸ್ ಇದೆ, ಅದನ್ನು ರಿವ್ಯೂ ಮಾಡಬೇಕು ಅಂದ್ಕೊಂಡಿದ್ದೀನಿ. ಸೊ ಇದೇ ಥರ ಕನ್ನಡದಲ್ಲಿ ಕಾರ್ಗಳ ಬಗ್ಗೆ ಕಂಟೆಂಟ್ ಬೇಕು ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗಲೇ. ಸೊ ಕಮಾನ್, ಲೆಟ್ಸ್ ಸ್ಟಾರ್ಟ್ ದ ವ್ಲಾಗ್. ಫೈನಲಿ ಈಗ ನೀವು ನೋಡ್ತಾ ಇದ್ದೀರಾ ಮಹೀಂದ್ರಾ ಬೊಲೆರೋ. ಎಂಥ ಲೆಜೆಂಡರಿ ಕಾರ್ ಅಂದರೆ 30 ಇಯರ್ಸ್ ಆಫ್ ಲೆಗೆಸಿ ಇದೆ ಇದಕ್ಕೆ. ಸೊ 1993 ಮಹೀಂದ್ರಾ ಅವರು ಇದನ್ನ ಅರ್ಮಾಡಾ ಅಂತ ಲಾಂಚ್ ಮಾಡ್ತಾರೆ. ಬಟ್ ಫ್ಯಾಕ್ಟ್ ಏನಂದ್ರೆ, ಈಗ 5 ಡೋರ್ ಥಾರ್ ಏನಿದೆ, ಥಾರ್ ರಾಕ್ಸ್ ಅಂತ ಕರೀತಾರಲ್ಲ, ಆ ಕಾರ್ಗೆ ಅರ್ಮಾಡಾ ಅಂತ ಹೆಸರಿಡಬೇಕಿತ್ತು. ಬಟ್ ಅನ್ಫಾರ್ಚುನೇಟ್ಲಿ ಟ್ವಿಸ್ಟ್ ಅಂಡ್ ಟರ್ನ್ ಮಾಡಿ ರಾಕ್ಸ್ ಅಂತ ಇಟ್ಬಿಟ್ಟಿದ್ದಾರೆ. ಇದೆಂತ ರಾ ಕಾರ್ ಅಂತ ತೋರಿಸ್ತೀನಿ ನೋಡಿ. ಈವನ್ ಇನ್ 2024 ಡ್ಯಾಶ್ ಬೋರ್ಡ್ ಎಷ್ಟು ಖಾಲಿ ಇದೆ ಅಂದ್ರೆ ಏನು ಫೀಚರ್ಸ್ ಬರಲ್ಲ. ಮಹೀಂದ್ರಾ ಅವ್ರು ಏನಂತಾರೆ ಅಂದ್ರೆ, ರೋಡ್ ಇರ್ಲಿ ಇಲ್ಲದೆ ಇರ್ಲಿ, ಒಟ್ನಲ್ಲಿ ನಿಮ್ಗೆ ಕಾರ್ ಮನೆ ಕರ್ಕೊಂಡು ಹೋಗುತ್ತೆ ಅಷ್ಟೇ ಇರೋದು ಇದ್ರಲ್ಲಿ ಅಂತ. ಇನ್ನ ವೇರಿಯಂಟ್ಸ್ ವಿಚಾರಕ್ಕೆ ಬಂದ್ರೆ ಇದರಲ್ಲಿ ಇರೋದೇ 3: B4, B6 ಅಂಡ್ B6 ಆಪ್ಷನಲ್ ಅಂತ. ಈಗ ಈ ಕಾರಲ್ಲಿ ಪ್ರೈಸಿಂಗ್ ವಿಚಾರಕ್ಕೆ ಬಂದ್ರೆ, ಆನ್ ರೋಡ್ ನಮ್ಮ ಮೈಸೂರಲ್ಲಿ 11,30,000 ಇಂದ ಸ್ಟಾರ್ಟ್ ಆದ್ರೆ, ಟಾಪ್ ಎಂಡ್ ಏನ್ ನೋಡ್ತಾ ಇದ್ದೀರಾ, ಈ ಕಾರ್ ಪ್ರೈಸ್ ಬಂದು 12,60,000. ಫಾರ್ಮ್ ಹೌಸ್ ಅಲ್ಲಿ ಇದೀನಿ, ಹಳ್ಳಿಲಿ ಇದೀನಿ, ಓಡಾಡಕ್ ಒಂದು ಕಾರ್ ಬೇಕು ಅಂದ್ರೆ ಪರ್ಫೆಕ್ಟ್ ಆಗಿದೆ. ಇದು ಬಾಡಿ ಆನ್ ಫ್ರೇಮ್ ಚಾಸಿ ಮೇಲೆ ಬಿಲ್ಡ್ ಮಾಡಿರೋದು, ಅಂದ್ರೆ ಲ್ಯಾಡರ್ ಫ್ರೇಮ್ ಅಂತ ಕರೀತಾರೆ. ಸೊ ಇದೇನ್ ನೋಡ್ತಾ ಇದ್ದೀರಾ, ಈ ಪಾರ್ಟ್ ಇದೆ ಲ್ಯಾಡರ್ ಫ್ರೇಮ್ ಆಫ್ ದ ಕಾರ್. ಸೊ ಇದಿದ್ರೆ ಏನ್ ಗೊತ್ತಾ, ಎಂತ ಟೆರೇನ್ ಅಲ್ಲಿ ಇದ್ರು ಬಾಡಿ ಫ್ಲೆಕ್ಸಿಬಲ್ ಆಗಿ ಆಫ್ ರೋಡ್ ಮಾಡ್ಕೊಂಡು ಆಚೆ ಬರುತ್ತೆ. ಇದಕ್ಕೆ ಅನ್ಫಾರ್ಚುನೇಟ್ಲಿ 4x4 ಇಲ್ಲ, ಬಟ್ ಪಿಕಪ್ ಅಂತ ಬರುತ್ತೆ ಬೊಲೆರೋ, ಹಿಂದ್ಗಡೆ ಸ್ಪೇಸ್ ಇರುತ್ತಲ್ಲ. ಈವನ್ ಬಿಫೋರ್ ದಿಸ್ ಇದಕ್ಕೆ 2.6 ಲೀಟರ್ ಡೀಸೆಲ್ ಇಂಜಿನ್ ಬರ್ತಾ ಇತ್ತು, ಅದು ಮಾತ್ರ ಸಖತ್ತಾಗಿತ್ತು. ಬಟ್ ಅನ್ಫಾರ್ಚುನೇಟ್ಲಿ B6 ನಾಮ್ಸ್ ಇಂದ ಎಲ್ಲ ಕಿತ್ತಾಕಿದ್ದಾರೆ. ಈಗ ಫ್ರಂಟ್ ಇಂದ ನೋಡಕ್ಕೆ ಸೇಮ್ ಟು ಸೇಮ್ ದೇಸಿ ಜಿ ವ್ಯಾಗನ್ ತರನೇ ಇದೆ. ಫುಲ್ ಬಾಕ್ಸಿ ಸ್ಟ್ರಕ್ಚರ್. ಫ್ರಂಟ್ ಅಲ್ಲಿ ನಿಮಗೆ ಹ್ಯಾಲೋಜನ್ ಹೆಡ್ ಲ್ಯಾಂಪ್ಸ್ ಕೊಟ್ಟಿದ್ದಾರೆ. ಹೆಡ್ ಲ್ಯಾಂಪ್ಸ್ ನೋಡಿ ಎಷ್ಟು ದೊಡ್ಡದಿದೆ ಅಂತ. ಇದರಲ್ಲಿ ಸ್ಟೈಲಿಂಗ್ ಎಲ್ಲ ಮಾಡಿದ್ದಾರೆ ಮಹೀಂದ್ರಾ ಅವರು. ಬಟ್ ಐ ಥಿಂಕ್ ದ ಕಾರ್ ನೀಡ್ಸ್ ಅ ಫೇಸ್ ಲಿಫ್ಟ್ ನೌ. ನೋಡೋಣ 2025 ಅಲ್ಲಿ ಬರುತ್ತಾ ಇಲ್ವಾ ಅಂತ. 360 ಡಿಗ್ರಿ ಪಾರ್ಕಿಂಗ್ ಕ್ಯಾಮ್ರಾ, ಟಚ್ ಸ್ಕ್ರೀನ್, ಅದೆಲ್ಲ ಏನು ಬರಲ್ಲ, ಎಕ್ಸ್ಪೆಕ್ಟ್ ಮಾಡಕ್ ಹೋಗ್ಬೇಡಿ ಈ ಕಾರಲ್ಲಿ. ಸೊ ಬಂಪರ್ಸ್ ಎಲ್ಲ ಏನು ನೋಡ್ತಾ ಇದ್ದೀರಾ, ಫುಲ್ ಕಂಪ್ಲೀಟ್ಲಿ ಹೆವಿ ಡ್ಯೂಟಿ. ನೋಡಿ ಇಲ್ಲಿ ಯಾವ್ದಾದ್ರೂ ಕಾರಲ್ಲಿ ಬಂಪರು ಮೆಟಲ್ ಅಲ್ಲಿ ಮಾಡಿರೋದು ನೋಡಿದ್ದೀರಾ, ಎಲ್ಲೇ ಟಚ್ ಆಗಲಿ ಏನೇ ಆದ್ರೂ ನಮ್ಮ ಕಾರ್ಗಂತೂ ಡ್ಯಾಮೇಜ್ ಆಗಲ್ಲ. ಈ ಕಾರ್ ಗುದ್ದಿರ್ತೀವಲ್ಲ, ಆಪೋಸಿಟ್ ಕಾರ್ ಡ್ಯಾಮೇಜ್ ಆಗಿರುತ್ತೆ. ವೀಲ್ಸ್ ವಿಚಾರಕ್ಕೆ ಬರೋಣ, ಇದರಲ್ಲಿ ಅಲಾಯ್ಸ್ ಎಲ್ಲ ಏನು ಬರಲ್ಲ, ಹಬ್ ಕ್ಯಾಪ್ ಕೂರಿಸಿದ್ದಾರೆ. ಟೈರ್ ಸೈಜ್ ಎಷ್ಟಿದೆ ಅಂದರೆ 215/75 R15. ಸೊ ಇದೇನಿದೆ, ರಿಮ್ ಸೈಜ್ ಚಿಕ್ಕದು, ಬಟ್ ಟೈರ್ ಪ್ರೊಫೈಲ್ ದೊಡ್ಡದಿದೆ. ಅದಕ್ಕೆ ಹೇಳೋದು ಪಕ್ಕ ಆಫ್ ರೋಡಿಂಗ್ ಕಾರ್ ಇದು. ಐ ಮೀನ್ ಆಫ್ ರೋಡ್ ಅಂದರೆ ರೋಡ್ ಇಲ್ಲದೆ ಇರೋ ಜಾಗದಲ್ಲೆಲ್ಲ ಈ ಕಾರ್ನ ಈಸಿಯಾಗಿ ತೊಗೊಂಡೋಗ್ಬೋದು ಅಂತ. ಏನು ಏರ್ ಬ್ಯಾಗ್ 6 ಎಲ್ಲ ಬರಲ್ಲ, ಇರೋದೇ 2 ಏರ್ ಬ್ಯಾಗು. ಫ್ರಂಟ್ ಪ್ಯಾಸೆಂಜರ್ಗೊಂದು, ಡ್ರೈವರ್ಗೊಂದಿದೆ. ಸೊ ಎಷ್ಟು ವರ್ಷ ಬೇಕಾದ್ರೂ ಈ ಕಾರ್ನ ಯೂಸ್ ಮಾಡಿ, ಏನು ತಲೆನೋವು ಬರಲ್ಲ ಅಂತ ಕಂಪ್ನಿಯವರೇ ಹೇಳ್ತಾರೆ ನಿಮಗೆ. ಮೇಲ್ಗಡೆ ನೋಡಿ, ನೋ ಸನ್ ರೂಫ್ ಇನ್ ದಿಸ್ ಕಾರ್, ನಥಿಂಗ್, ಫೀಚರ್ಸ್ 0. ಬಟ್ ರಗೆಡ್ನೆಸ್, ರಿಲಯಬಿಲಿಟಿ ಆ್ಯಂಡ್ ಏನು ಹೇಳ್ತಾರೆ, ಅದು ಒಂಥರ ಫೀಲಿಂಗೇ ಬೇರೆ ಥರ ಈ ಕಾರಲ್ಲಿ. ಸೊ ನೀವು ನಾರ್ಮಲ್ ಆಗಿ ಥಾರ್ ಡ್ರೈವ್ ಮಾಡ್ಬಿಟ್ಟು ಇದು ಬಂದು ಡ್ರೈವ್ ಮಾಡಿದ್ರೆ ಸಿಮಿಲರ್ ಅನ್ಸುತ್ತೆ ನಿಮಗೆ. ಬಿಕಾಸ್ ಥಾರು ಲ್ಯಾಡರ್ ಫ್ರೇಮ್ ಚಾಸಿ, ಇದು ಲ್ಯಾಡರ್ ಫ್ರೇಮ್ ಚಾಸಿ. ಆ್ಯಂಡ್ ಮೇಜರ್ ಪಾಯಿಂಟ್ ಏನಂದರೆ ಇದರಲ್ಲಿ ಸಸ್ಪೆನ್ಷನ್. ಸೊ ತೋರಿಸ್ತೀನಿ ನೋಡಿ, ಇದರಲ್ಲಿ ಲೀಫ್ ಸ್ಪ್ರಿಂಗ್ ಸಸ್ಪೆನ್ಷನ್ ಅಂತ ಬರುತ್ತೆ, ಇಲ್ಲಿ ತೋರಿಸ್ತೀನಿ. ಸೊ ಬೇರೆ ಕಾರ್ಸಲ್ಲೆಲ್ಲ ನೀವು ಸ್ಪ್ರಿಂಗ್ಸ್ ಕಾಯಿಲ್ಸ್ ನೋಡಿರ್ತೀರ, ಆ ಥರ ಈ ಕಾರಲ್ಲಿ ಇಲ್ಲ. ಸೊ ಲೈಟಾಗಿ ಒಂದು ನೀವು ಏನಾದರೂ ರೋಡ್ ಇಲ್ಲದೇ ಇರೋ ಜಾಗದಲ್ಲಿ ಬಿಟ್ಟರೆ ಕಾರ್ ಹಿಂಗೆ ಅಲ್ಲಾಡುತ್ತೆ. ಹಿಂದ್ಗಡೆ ಸ್ಪೇಸ್ ಚೆಕ್ ಮಾಡೋಣ ಬನ್ನಿ. ಏನಿಲ್ಲ, ಬಟ್ ಐ ಕ್ಯಾನ್ ಸಿಟ್ ಹಿಯರ್ ಕಂಫರ್ಟೇಬಲಿ. ಆ್ಯಂಡ್ ಇವನ್ ಪವರ್ ವಿಂಡೋಸ್ ಇದೆ ಹಿಂದ್ಗಡೆ ಕೂತ್ಕೊಳ್ಳೋರಿಗೆ. ಸೆಂಟರಲ್ಲೂ ಕೊಟ್ಟಿದ್ದಾರೆ ನೋಡಿ, 4 ಸ್ವಿಚ್ ಇದೆ. ಸೊ ಎವ್ರಿಥಿಂಗ್ ಈಸ್ ಕನ್ವೀನಿಯೆಂಟ್. ರೆಸ್ಟ್ ಕೊಟ್ಟಿದ್ದಾರೆ ಕಾರಲ್ಲಿ. ಆ್ಯಂಡ್ ಕಮ್ಮಿಂಗ್ ಟು ದ ಪಾಯಿಂಟ್, ಹಿಂದ್ಗಡೆ ಬೂಟ್ ಸ್ಪೇಸ್ ಚೆಕ್ ಮಾಡೋಣ ಬನ್ನಿ. ಈಗ ನೋಡಿ, ಕೆಳಗಡೆ ಇಳಿಯೋಕ್ಕೆ ಒಂದು ಪ್ರಾಪರಾಗಿ ಫುಡ್ ಸ್ಟೆಪ್ ಇದೆ. ಸೊ ಹಿಂದ್ಗಡೆ ನೀವು ಅಬ್ಸರ್ವ್ ಮಾಡಿದ್ರೆ ಒಂದು ವೈಪರ್ ಇದೆ, ಡಿಫಾಗರ್, ಸ್ಪೇರ್ ವೀಲ್ ಕೊಟ್ಟಿದ್ದಾರೆ. ಡೈರೆಕ್ಟಾಗಿ ಈಗ ಟೈಲ್ ಗೇಟ್ನ ಓಪನ್ ಮಾಡೋಣ. ಸೈಡ್ ವೈಸಿಂದ ಓಪನ್ ಮಾಡೋದಿದು. ಈ ಮೇಲ್ಗಡೆ ಲಿಫ್ಟ್ ಮಾಡೋಕ್ಕಾಗಲ್ಲ, ಯಾಕಂದರೆ ಸ್ಪೇರ್ ವೀಲ್ ಇದೆ ಹಿಂದೆ. ಇದರಲ್ಲಿ ವಾಷರ್ ಫ್ಲೂಯಿಡ್ ಎಲ್ಲಿ ಗೊತ್ತಾಕೋದು, ಫ್ರಂಟ್ ಗ್ಲಾಸ್ ಕ್ಲೀನ್ ಮಾಡೋಕ್ಕೆ ಮುಂದ್ಗಡೆ ಬಾನೆಟಲ್ಲಿ ಹಾಕ್ತೀರಾ. ಬಟ್ ಹಿಂದ್ಗಡೆ ಒಂದು ವೈಪರ್ ಇದೆಯಲ್ಲ, ಇದಕ್ಕೆ ವಾಟರ್ ಸ್ಪ್ರೇ ಮಾಡಬೇಕು ಅಂದರೆ ಸಪ್ರೇಟಾಗಿ ಹಿಂದ್ಗಡೆ ಒಂದು ಟ್ಯಾಂಕ್ ಕೊಟ್ಟಿದ್ದಾರೆ ನೋಡಿ, ಇಲ್ಲಿಂದ ಫಿಲ್ ಮಾಡ್ಕೊಬೇಕು. ಇದರಲ್ಲಿ ಸ್ಪೇಸ್ ಬಗ್ಗೆ ಮಾತಾಡೋದಾದರೆ ಚೆನ್ನಾಗಿದೆ, ಡೀಸೆಂಟ್. ಜೊತೆಗೆ 2 ಬೇಬಿ ಸೀಟ್ ಕೊಟ್ಟಿದ್ದಾರೆ, ನೋಡೋಣ ಕೂತ್ಕೊಳ್ಳೋಕ್ಕಾಗುತ್ತೆ ಅಂತ. ಇಲ್ಲೊಂದು ಫುಡ್ ಸ್ಟೆಪ್ ಕೊಟ್ಟಿದ್ದಾರೆ ನೋಡಿ. ಸೊ ಸಿಟಿಂಗ್ ಇನ್ ಸೈಡ್ ದ ಕಾರ್ ಒಬ್ರಿಗೆ ಸರಿ, ನನ್ನ ಹೈಟ್ ಇದ್ದರೆ ಇಬ್ಬರೆಲ್ಲ ಕೂತ್ಕೊಳ್ಳೋದು ಹೆವಿ ಕಷ್ಟ. ಆ್ಯಂಡ್ ಈವನ್ ಹೆಡ್ ರೂಮ್ ಅಷ್ಟೇ, ತೋರಿಸ್ತೀನಿ ನೋಡಿ. ಈಗ ಅಷ್ಟಿಲ್ಲ, ಬಕ್ಕೊಂಡು ಕೂತ್ಕೋಬೇಕು. ಸೊ ಸದ್ಯಕ್ಕೆ ಕೆಳಗಡೆ ಇಳಿಯೋಣ. ಕೆಳಗಡೆ ಇಳಿಬೇಕಂದ್ರೂ ಅಷ್ಟೇ ಫುಡ್ ಸ್ಟೆಪ್, ಇಲ್ಲ ಅಂದರೆ ಕಾಲು ಜಾರುತ್ತೆ. ಬಿಲ್ಡ್ ಕ್ವಾಲಿಟಿ ಅಮೇಝಿಂಗ್. ಒಂದು 10 ವರ್ಷ ಈ ಕಾರ್ನ ಇಟ್ಕೊಂಡ್ರು ಏನಂದ್ರೆ ಏನೂ ಆಗೋಲ್ಲ. ಸೊ ಪ್ರಾಬಬಲಿ ಯಾರೆಲ್ಲ ಕಾರ್ನ ಪರ್ಚೇಸ್ ಮಾಡಿರ್ತಾರೆ ಅವ್ರ ಹತ್ರ ಹೋಗಿ ಒಂದು ಸತಿ ಕೇಳಿ, ಈ ಕಾರ್ 10 ವರ್ಷದಿಂದ ಹೆಂಗಿದೆ, ಏನಾದರೂ ಮೇಂಟೆನೆನ್ಸ್ ಪ್ರಾಬ್ಲಮ್ ಆಗಿದೆ ಅಂತ. ಅವ್ರ ಬಾಯಲ್ಲಿ ಬರೋದೆ ಸೂಪರ್ ಕಾರ್, ನಂಗೆ ಏನು ಪ್ರಾಬ್ಲಮ್ ಇಲ್ಲ, ಆರಾಮಾಗಿ ಮೇಂಟೈನ್ ಮಾಡ್ತಾ ಇದ್ದೀನಿ ಅಂತ. ಪಾರ್ಕಿಂಗ್ ಸೆನ್ಸರ್ಸ್ ಇದೆ, ಸೊ ದಟ್ಸ್ ಅ ಗುಡ್ ಥಿಂಗ್. ಪಾರ್ಕಿಂಗ್ ಕ್ಯಾಮ್ರಾ ಇಲ್ಲ ಅಂದರೂ ಪರವಾಗಿಲ್ಲ. ನಾವು ಓಪನ್ ಮಾಡೋಣ ನೋಡಿ, ಇಲ್ಲೊಂದು ಲೀವರ್ ಇದೆ, ಇದನ್ನು ಪುಲ್ ಮಾಡ್ತೀನಿ, ಓಪನ್ ಆಗಿರುತ್ತೆ. ಸೊ ಇಂಜಿನ್ ವಿಚಾರಕ್ಕೆ ಬಂದರೆ ಆ್ಯಕ್ಚುಲಾಗಿ 1500 cc ಇದೆ, ಬಟ್ 2600 cc ಇದ್ದರೆ ಎಂಥ ಕಾರ್ ಅಂದರೆ ಇದು 4x4 ಒಳ್ಳೆ ಆಟ ಆಡ್ಬೋದಿತ್ತು. ಸೊ ಇದು ನಾರ್ಮಲ್ ಏನು ನೋಡ್ತಾ ಇದ್ದೀರಾ, ಥಾರಲ್ಲೂ ಇದೇ ಥರ ಇಂಜಿನ್ ಬರುತ್ತೆ ಅನಿಸುತ್ತೆ. 2 ವೀಲ್ ಡ್ರೈವ್ 1.5 ಲೀಟರ್.
ಬಟ್ ಕಂಪ್ಲೀಟ್ ಟ್ಯೂನಿಂಗ್ ಬೇರೆದು ಆ್ಯಂಡ್ ಪ್ಲೇಸ್ಮೆಂಟ್ ಇದು ಲಾಂಗಿಟ್ಯೂಡಾಗಿ ಪ್ಲೇಸ್ ಮಾಡಿದ್ದಾರೆ ಬಿಕಾಸ್ ದಿಸ್ ಈಸ್ ಅ ರೇರ್ ವೀಲ್ ಡ್ರೈವ್ ಕಾರ್. ಆ್ಯಂಡ್ ಪವರ್ ವಿಚಾರಕ್ಕೆ ಬಂದರೆ ಇರೋದೇ 75 BHP, ಬಟ್ ಟಾರ್ಕ್ ಮಾತ್ರ ಕ್ರೇಜಿಯಾಗಿದೆ. ಮೇಲ್ಗಡೆ ಇನ್ಸುಲೇಷನ್ ಕೊಟ್ಟಿದ್ದಾರೆ. ಸದ್ಯಕ್ಕೆ ಕ್ಲೋಸ್ ಮಾಡೋಣ. ಸೊ ಮ್ಯಾಟ್ರಿಗೆ ಬರ್ತೀನಿ. ಈ ಕಾರ್ನ ತೊಗೊಳ್ಳೋದು 2 ಬಿಗ್ಗೆಸ್ಟ್ ರೀಸನ್. ಒನ್ ಈಸ್ ಬಾಡಿ ಆನ್ ಫ್ರೇಮ್ ಚಾಸಿ ಆ್ಯಂಡ್ ರೇರ್ ವೀಲ್ ಡ್ರೈವ್. 4 ವೀಲ್ ಡ್ರೈವ್ ಎಲ್ಲ ಬಂದಿದ್ದರೆ ತಾರ್ ಕರೆಕ್ಟಾಗಿ ಟಕ್ಕರ್ ಕೊಡ್ತಾ ಇತ್ತಿದ್ದು, ನಿಜ ಹೇಳಬೇಕು ಅಂದರೆ ಹಾನೆಸ್ಟಾಗಿ. ಸೊ ನೋಡಿ, ಡೋರೆಲ್ಲ ಕ್ಲೋಸ್ ಮಾಡಬೇಕು ಅಂದರೆ ಸಾಫ್ಟ್ ಅನ್ನೋದೇ ಇಲ್ಲ, ಪಕ್ಕಾ ರಗೆಡ್ ಕಾರ್ ಇದು. ಸೊ 75 BHP ಇದೆ ಅಂದೆ ಅಲ್ವಾ, ಮೇಟೆಡ್ ಟು 5 ಸ್ಪೀಡ್ ಮ್ಯಾನ್ಯಲ್ ಗೇರ್ ಬಾಕ್ಸ್, ಆಟೋಮೆಟಿಕ್ ಎಲ್ಲ ಬರೋಲ್ಲ ಇದರಲ್ಲಿ. ನೀವು 3rd ಗೇರಲ್ಲಿ ಕಾರ್ನ ನಿಲ್ಲಿಸ್ಬಿಟ್ಟು ಕ್ಲಚ್ ಬಿಟ್ಟರು ಈಸಿಯಾಗಿ ಮುಂದೆ ಹೋಗುತ್ತೆ. ಸೊ ಟಾರ್ಕ್ ಅಂತೂ ಸಖತ್ತಾಗಿದೆ ಕಾರಲ್ಲಿ. ಈ ಯಾವ ಲೆವೆಲ್ ಸ್ಟೀಪ್ ಇದ್ರೂ ಆರಾಮಾಗಿ ಹತ್ತುತ್ತೆ. ಒಳಗಡೆ ಕೂತ್ಕೊಂಡು ಫೀಚರ್ಸ್ ನೋಡೋಣ ಬನ್ನಿ. ಏನೂ ಇಲ್ಲ, ಕಪ್ ಹೋಲ್ಡರ್ಸ್ ಇದೆ, ಕಪ್ ಹೋಲ್ಡರ್ಸ್ ಎಲ್ಲ ಮ್ಯಾಗ್ಝಿನ್ ಹೋಲ್ಡರ್ ಇದೆ. ಆ್ಯಂಡ್ ಇದೆಲ್ಲ ಏನು ನೋಡ್ತಾ ಇದ್ದೀರಾ, ಫುಲ್ ಹಾರ್ಡ್ ಪ್ಲಾಸ್ಟಿಕ್ಸ್. ಇನ್ನೊಂದು ನಾನು ನಿಮಗೆ ತೋರಿಸ್ಬೇಕು ಅಂದ್ಕೊಂಡಿದ್ದೇನು ಗೊತ್ತಾ, ಡ್ರೈವರ್ ಸೀಟ್ ನೋಡಿ ಹೆಂಗೆ ಮೌಂಟ್ ಮಾಡಿದ್ದಾರೆ. ನಾರ್ಮಲ್ ಕಾರ್ಸಲ್ಲಿ ಇದೆಲ್ಲ ನಿಮ್ಗೆ ಕಾಣಿಸೋದೇ ಇಲ್ಲ, ಬಟ್ ಯು ಕ್ಯಾನ್ ಓನ್ಲಿ ಸಿ ದಿಸ್ ಇನ್ ಬಲೆರೋ. ಈ ನಾರ್ಮಲ್ ಹೆವಿ ವೆಹಿಕಲ್ಸ್ ನೋಡಿರ್ತಿರಲ್ಲ, ಟ್ರಕ್, ಅದೆಲ್ಲ ಹಿಂಗೆ ಮೌಂಟ್ ಮಾಡಿರ್ತಾರೆ ಡ್ರೈವರ್ ಸೀಟ್ಗಳನ್ನ. ಸೊ ಹೈಟ್ ಅಡ್ಜಸ್ಟ್ಮೆಂಟ್ ಎಲ್ಲ ಏನೂ ಇಲ್ಲ, ಇದನ್ನು ರಿಕ್ಲೈನ್ ಮಾಡ್ಬೋದು ಫಾರ್ವರ್ಡ್ ಆ್ಯಂಡ್ ಬ್ಯಾಕ್ವರ್ಡ್. ಈ ಕಾರಲ್ಲಿ ಒಂದು ಖುಷಿ ವಿಚಾರ ಏನಂದರೆ AC ಬಂದಿದೆ. ಹಳೆ ಬಲೆರೋಗಳಲ್ಲಿ ನಿಮಗೆ AC ಎಲ್ಲ ಬರ್ತಾ ಇರಲಿಲ್ಲ, ಆಪ್ಷನ್ ಆಗಿರ್ತಿತ್ತು. ಈ ಕಾರಲ್ಲಿ ಕೀ ನೋಡೋದಾದರೆ ಲಾಕ್, ಅನ್ಲಾಕ್ ಮತ್ತು ಒಂದು ಸ್ಟಾರ್ ಬಟನ್ ಕೊಟ್ಟಿದ್ದಾರೆ. ಕಾರ್ ಲಾಕ್ ಆದಾಗ ಸ್ಟಾರ್ ಬಟನ್ ಪ್ರೆಸ್ ಮಾಡಿದ್ರೆ ಅದೇ ಹಾರನ್ ಹೊಡಿಯುತ್ತಂತೆ. ಅದನ್ನು ಆಮೇಲೆ ಟ್ರೈ ಮಾಡೋಣ. ಸದ್ಯಕ್ಕೆ ವೆಹಿಕಲ್ನ ಸ್ಟಾರ್ಟ್ ಮಾಡ್ತೀನಿ. ನೋಡಿ, ಗೇರ್ ನಾಬ್ ಹೆಂಗೆ ವೈಬ್ರೇಟ್ ಆಗುತ್ತೆ. ಇದೇನಕ್ಕೆ ಅಂದರೆ ರೇರ್ ವೀಲ್ ಡ್ರೈವ್ ಕಾರ್ ಅಲ್ವಾ, ಸೊ ಆಕ್ಸಲ್ ಕನೆಕ್ಟ್ ಆಗಿರುತ್ತೆ ಗೇರ್ ಬಾಕ್ಸ್ಗೆ. ಇಂಜಿನ್ ವೈಬ್ರೇಷನ್ ಡೈರೆಕ್ಟಾಗಿ ಇಲ್ಲಿ ಬಂದು ಹೊಡೆದಾಗ ಗೇರ್ ನಾಬ್ ಅಲ್ಲಾಡುತ್ತೆ. ಅದೆಲ್ಲ ಏನು ಪ್ರಾಬ್ಲಮ್ಸ್ ಇಲ್ಲ. ಸೆಂಟರಲ್ಲಿ ನೀವು ನೋಡ್ತಿರ್ಬೋದು ಹ್ಯಾಂಡ್ ಬ್ರೇಕ್ ಫಿಸಿಕಲ್ ಕಂಪ್ಲೀಟ್ಲಿ. ಬಟ್ ಟ್ವಿಸ್ಟ್ ಏನು ಗೊತ್ತಾ, ರಿವರ್ಸ್ ಗೇರ್ಗೆ ಹಾಕಿದಾಗ ಇಷ್ಟು ಗ್ಯಾಪ್ ಇದೆ ನೋಡಿ, ಇಷ್ಟೇ ಇರೋದು. ಸೊ ನೋಡ್ಕೊಂಡು ರಿವರ್ಸ್ ಗೇರ್ಗೆಲ್ಲ ಹಾಕ್ಬೇಕಿಲ್ಲದ್ರೆ ಇಲ್ಲಿಗೆ ಟಚ್ ಆಗುತ್ತೆ. ಮುಂದ್ಗಡೆ ಬಾನೆಟ್ ನೋಡಿ, 2 ಎಡ್ಜ್ ಕಾಣಿಸ್ತಾ ಇದೆ ನನಗೆ. ಸೊ ವಿಸಿಬಿಲಿಟಿ ಅಂತ ಬಂದರೆ ಸಖತ್ತಾಗಿದೆ. ಹಿಂದ್ಗಡೆ ನೋಡ್ತಾ ಇದ್ದೀರಾ ORVMಸಿಂದ ಪ್ರಾಪರಾಗಿ. ಇದಕ್ಕೆ ಬಾಡಿ ಕರ್ವ್ ಅನ್ನೋದೇ ಇಲ್ಲ, ಫುಲ್ ಸ್ಟ್ರೈಟ್ ಲೈನ್ಸ್ ನೋಡಿ. ಇಲ್ಲಿಂದ ಕಂಪ್ಲೀಟ್ಲಿ ಕ್ಲಿಯರಾಗಿ ಕಾಣಿಸುತ್ತೆ. ಬೇರೆ ಕಾರ್ಸ್ಗಳೆಲ್ಲ ಎಡ್ಜಿಂಗ್ ಕರ್ವ್ ಇರುತ್ತೆ, ಇಲ್ಲ ಫ್ರಂಟಲ್ಲಿ ಸ್ವಲ್ಪ ಹಿಂಗಿರುತ್ತೆ. ಬಟ್ ಇದರಲ್ಲಿ ಎಲ್ಲ ಒಂಥರ ಬಾಕ್ಸಿ ಡಿಸೈನ್ ಅಂದೆ. ನೋಡಿ, ಒಂದು ಟೈಮ್ ಆಗಿರಲಿ, ಏನಾದರೂ ನಿಮಗೆ ಇನ್ಫಾರ್ಮೇಷನ್ ಕೊಡಬೇಕು ಅಂದರೆ ಸ್ಮಾಲ್ ಕ್ಲಸ್ಟರ್ ಕೊಡುತ್ತೆ. ಡಿಜಿಟಲ್ ಕ್ಲಸ್ಟರ್ ಏನಂದರೆ ಇಷ್ಟಿರೋದು, ಬಟ್ ಯು ಕ್ಯಾನ್ ಗೆಟ್ ಎವ್ರಿ ಇನ್ಫಾರ್ಮೇಷನ್. ಫ್ಯೂಯಲ್ ಗೇಜ್ ಇದೆ, ಇಲ್ಲಿ ನೋಡ್ತಿರ್ಬೋದು, ಇದು ಎಷ್ಟು ಹೀಟ್ ಆಗಿದೆ ಅನ್ನೋ ತೋರಿಸುತ್ತೆ. ಆ್ಯಂಡ್ ವೈಪರ್ಸ್ ಬಂದು ಆಟೋಮೆಟಿಕಲ್ಲ ಇಲ್ಲ, ಮ್ಯಾನ್ಯಲ್ ಆಗಿ ಹಾಕೊಬೇಕು. ಸೊ ಇದರಲ್ಲಿ RPM ಮೀಟ್ರ್ ಇದೆ, ಸ್ವಲ್ಪ ರೇವ್ ಮಾಡೋಣ, ಅವಾಗ ಕಾಣಿಸುತ್ತೆ ನೋಡಿ. ಇನ್ನು ವೈಬ್ರೇಷನ್ಸ್ ಬಗ್ಗೆ ಮಾತಾಡಿದ್ರೆ ಹಳೆ ಬಲೆರೋ ಕಂಪೇರ್ ಮಾಡಿಕೊಂಡ್ರೆ ಇದು ಫಾರ್ ಬೆಟರ್. ಇನ್ಸುಲೇಷನ್ ಅಷ್ಟು ಕ್ಲೀನಾಗಿ ಮಾಡಿದ್ದಾರೆ. ನಾನು ಎಷ್ಟೇ ರೇವ್ ಮಾಡಿದ್ರು ತುಂಬ ಏನು ವೈಬ್ರೇಷನ್ ಫೀಲ್ ಆಗ್ತಾ ಇಲ್ಲ ಕಾರ್ ಒಳಗಡೆ. ಖುಷಿಯಾಗೋದೇನೆಂದರೆ ಸ್ಟಿಲ್ ಮಹೀಂದ್ರ ಅವರು ಈ ಕಾರ್ನ ಸೇಲ್ ಮಾಡ್ತಾ ಇದ್ದಾರೆ. ಸೊ ಬೇರೆ ಕಂಪ್ನೀಸ್ ಆಗಿದ್ದರೆ ಫೀಚರ್ ಓರಿಯೆಂಟೆಡ್ ಅಂತ ಈ ಕಾರ್ನ ಡಿಸ್ಕಂಟಿನ್ಯೂ ಮಾಡಿ ಬೇರೆ ಇದನ್ನು ಲಾಂಚ್ ಮಾಡ್ತಾಯಿದ್ರು. ಬಟ್ ಹ್ಯಾಟ್ಸ್ ಆಫ್ ಟು ಮಹೀಂದ್ರ, ಈ ಥರ ಕಾರ್ನ, ಲೆಜೆಂಡರಿ ಕಾರ್ನ ಇನ್ನೂ ಉಳಿಸ್ಕೊಂಡು ಬರ್ತಾ ಇದ್ದೀರಾ. ಹೋಪ್ 2025 ಅಥವಾ 2026 ಕಾರ್ಗೊಂದು ಫೇಸ್ ಲಿಫ್ಟ್ ಅಂತೂ ಬಂದೇ ಬರುತ್ತೆ, ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಬಟ್ ಈಗಿರೋ ಕಾರ್ ಯಾರು ತೊಗೊಬೋದು ಅಂದರೆ, ರೂರಲಲ್ಲಿ ಜಾಸ್ತಿ ರೋಡ್ಗಳೆಲ್ಲ ಚೆನ್ನಾಗಿಲ್ಲ, ಅಥವಾ ಫಾರ್ಮ್ ಹೌಸಲ್ಲಿದ್ದೀನಿ, ತುಂಬ ಜಾಸ್ತಿ ಕಿಲೋಮೀಟರ್ಸ್ ಎಲ್ಲ ಓಡಿಸಲ್ಲ ನಾನು ಅಂದರೆ, ಯು ಕ್ಯಾನ್ ಬೈ ದಿಸ್ ಕಾರ್. ಪ್ರೈಸಿಂಗು ಅಷ್ಟೇ ಖುಷಿ ಆಯಿತು. 11.3 lakhs ಅಂದ್ರೂ ಕ್ವೈಟ್ ಅಫೋರ್ಡೆಬಲ್. ಸೊ ಬೇಸಿಕ್ಕಾಗಿ ಹಳ್ಳಿ ಕಡೆ ಜನ ತುಂಬ ಅಫೋರ್ಡ್ ಮಾಡ್ಬೋದು ಈ ಕಾರ್ನ. ಈಗ ನೀವು ಬೇರೆ ಗೂರ್ಕ ಎಲ್ಲ ಆಗೋದ್ರೆ 20 lakhs ಕ್ರಾಸ್ ಆಗಿಬಿಡುತ್ತೆ. ಬಟ್ ಅಷ್ಟೊಂದೇನು ಎಕ್ಸ್ಪೆನ್ಸಿವ್ ಇಲ್ಲ ಈ ಕಾರು. ವ್ಲಾಗ್ ಅಷ್ಟೇ, ನೆಕ್ಸ್ಟ್ ವೀಡಿಯೋಲಿ ಸಿಗ್ತೀನಿ. ಓಕೆ ಗೈಸ್, ಬಾಯ್. ಏನು ಅನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ.